ಮಾನ್ಯ ನಮ್ಮ ಘನತೆ ಹೊತ್ತ ಪೊಲೀಸ್ ಇಲಾಖೆಯವರು ಯಾವ ತರ ನಡ್ಕೊಂತಾ ಇದ್ದಾರೆ ಅಂದ್ರೆ, ಈಗ ರೈತರಿಗೆ ನಮ್ಮ ದೌರ್ಜನ್ಯ, ನಮ್ಮ ದಬ್ಬಾಳಿಕೆ ನಾವ್ ಏನಂತ ತೋರ್ಸೋದಕ್ಕೆ ಒಂದು ವೇದಿಕೆ ಮಾಡ್ಕೊಂಡು ಮಹಿಳೆಯರು ಅನ್ನೋದೇ, ವೃದ್ಧರು ಅನ್ನೋದೇ ಎಲ್ಲರ ಮೇಲೆ ದಬ್ಬಾಳಿಕೆ ಮಾಡಿ ಈ ತರ ಒಂದೊಂದು ವಾಹನವನ್ನು ಒಂದೊಂದು ಕಡೆ ಕರೆತಂದು ವಿಚಿತ್ರವಾದ ರೀತಿಯಲ್ಲಿ ನಡ್ಕೊಂಡಿರುತ್ತಾರೆ. ನಮ್ಮ ಘನತೆ ಹೊತ್ತ ಪ್ರಿಯಾಂಕಾ ಖರ್ಗೆಯವರು ಕುಮ್ಮಕ್ಕು ಕೊಟ್ಟು ನಮ್ಮ ಪೊಲೀಸ್ ಅಧಿಕಾರಿಗಳ ಕೈಯಲ್ಲಿ ಈ ರೀತಿ ದೌರ್ಜನ್ಯ ಮಾಡಿಸುವುದು ಎಷ್ಟು ಮಾತ್ರ ಸರಿ ಎಂದು ನಾನು ನಾಗರಿಕರಲ್ಲಿ ತಿಳಿಸಲು ಬಯಸುತ್ತೇನೆ. ಮುಂದಿನ ಸಲ ಈ ತರ ನಮ್ಮ ಅಧಿಕಾರಿ ವರ್ಗದವರನ್ನು ನಡೆಸಿಕೊಳ್ಳದಂತೆ ಅವರಿಗೆ ತಾಕೀತು ಮಾಡಬೇಕೆಂದು ನಮ್ಮ ಘನತೆ ಹೊತ್ತ ಸರ್ಕಾರದ ಮುಖ್ಯಮಂತ್ರಿಯವರಿಗೆ ಈ ಮೂಲಕ ತಿಳಿಸಲು ಇಚ್ಛಿಸುತ್ತೇನೆ. ಹಾಗೂ ನಮ್ಮ ಘನತೆ ಹೊತ್ತ ಕೆಎಡಿಬಿ ಅಧಿಕಾರಿಗಳು, ನೀವು ನುಡಿದಂತೆ ನಡೆಯುತ್ತಿಲ್ಲ. ನಿಮ್ಮ ಮಾತುಗಳಲ್ಲಿ ಸ್ವಲ್ಪವೂ ಸಾಮ್ಯತೆ ಇಲ್ಲ. ಈ ರೀತಿ ನಡೆದುಕೊಳ್ಳುವುದು ಎಷ್ಟು ಮಾತ್ರ ಸರಿ ಇಲ್ಲ. ನಿಮಗೆ ರೈತರು ಬೇಡವಾದರೆ ಒಂದು 10 ವೀಲರ್ ಟ್ಯಾಂಕರ್ ಅಲ್ಲಿ ವಿಷವನ್ನು ತಂದು ಎಲ್ಲ ಗ್ರಾಮಗಳಿಗೆ ಹಂಚಿ ಜನಗಳನ್ನು ಸಾಯಿಸಲು ನಿಮ್ಮ ನಿರ್ಧಾರವನ್ನು ತೆಗೆದುಕೊಂಡು ಈ ತರ ಮಾಡಲು ವ್ಯವಸ್ಥೆಗೊಳಿಸಿ ಅಂತ ಹೇಳಲು ಈ ಮೂಲಕ ನಾನು ಇಚ್ಛಿಸುತ್ತೇನೆ. ಇವತ್ತು ಸರ್ಜಾಪುರ ಹೋಬಳಿ 11 ಗ್ರಾಮಗಳಿಂದ ಮನವಿ ಕೊಡೋದಕ್ಕೆ ಬರ್ತಾ ಇದ್ವಿ. ಊರುಗಳಿಂದಾನೇ ಬಸ್ಗಳಲ್ಲಿ ಫಾಲೋ ಮಾಡಿದ್ರು ಪೊಲೀಸ್ ಅವರು. ಅಲ್ಲಿಂದಾನೇ ಫಾಲೋ ಮಾಡಿ ಚಂದಾಪುರದಿಂದ ಮುಂದೆ ಬಂದು ಎಲ್ಲಾ ಬಸ್ಗಳು ಒಂದ್ ಹತ್ರ ಸೇರಿಸಿ ನಾವೇ ಕರ್ಕೊಂಡು ಹೋಗ್ತೀವಿ ಅಂದ್ಬಿಟ್ಟು ಮುಂದ್ಗಡೆ 2 ಜೀಪು ಹಿಂದ್ಗಡೆ 2 ಜೀಪು ಅವರೇ ರಿಸರ್ವ್ ಮಾಡ್ಕೊಂಡು ನಾವೇ ಅರವಿಂದ್ ಭವನ್ ಹತ್ರ ಕರ್ಕೊಂಡೋಗಿ ಕೆಎಡಿಬಿ ಕಚೇರಿಗೆ ಬಿಡ್ತೀವಿ ಅಂತ ಕರ್ಕೊಂಡ್ ಬಂದು ಇಲ್ಲಿ ಆಡುಗೋಡಿ ಹತ್ರ ನಮ್ಮನ್ನ ನಿಲ್ಲಿಸಿ ತಗೊಂಡ್ಬಂದು ಇಲ್ಲಿ ಗ್ರೌಂಡ್ ಅಲ್ಲಿ ಹಾಕಿದ್ದಾರೆ. ಸ್ವಾಮಿ, ನಿಮಗೆ ನಿಮ್ಮ ಸರ್ಕಾರ ಗೂಂಡಾಗಿರಿ ಸರ್ಕಾರ ಆಗಿದೆ. ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಾಗಿಂದ ಯಾವುದೇ ರೈತರ ಮೇಲೆ ಲಾಠಿ ಚಾರ್ಜ್ ಆಗಿಲ್ಲ, ದೌರ್ಜನ್ಯಗಳಾಗಿಲ್ಲ. ಬೆಂಗಳೂರು ಸುತ್ತಮುತ್ತ ಡಿ.ಕೆ. ಶಿವಕುಮಾರ್ ಸಿಎಂ ಆದ್ಮೇಲೆ ಅವರು ರೌಡಿ ಸರ್ಕಾರನೇ, ಅವ್ರ ಸರ್ಕಾರನೂ ರೌಡಿ ರೀತಿನೇ ನಡ್ಕೊಂತ ಇದ್ದಾರೆ. ಇವತ್ತು ಎಲ್ಲಾ ಮಹಿಳೆಯರ ಮೇಲೆ ದೌರ್ಜನ್ಯ ಆಗಿದೆ, ಎಲ್ರಿಗೂ ಗಾಯಗಳಾಗಿದೆ, ಒಬ್ಬರಿಗೆ ಕಾಲ್ ಫ್ರಾಕ್ಚರ್ ಆಗಿದೆ. ನಮ್ಮ ಸಮಿತಿ ಅಧ್ಯಕ್ಷರಿಗೆ ಹಾರ್ಟ್ ಅಟ್ಯಾಕ್ ಬಂದಿದೆ ಸ್ವಾಮಿ. ಅರ್ಧ ಗಂಟೆ ಆಂಬ್ಯುಲೆನ್ಸ್ ಬಂದಿಲ್ಲ. ನಮ್ಮ ಪ್ರೈವೇಟ್ ವಾಹನದಲ್ಲಿ ಆಂಬ್ಯುಲೆನ್ಸ್ ಹಾಸ್ಪಿಟಲ್ ಕಳ್ಸಿದ್ದೀವಿ. ಅವ್ರಿಗೆ ಏನಾಗಿದೆ ಅಂತ ಇನ್ನೂ ಮಾಹಿತಿ ಬಂದಿಲ್ಲ. ಪೊಲೀಸ್ ಅವ್ರು ಹೇಳ್ತಾ ಇದಾರೆ ಚೆನ್ನಾಗಿದ್ದಾರೆ ಅಂತ. ಅವ್ರಿಗೇನಾದ್ರು ಆದ್ರೆ ಪೊಲೀಸ್ ಇಲಾಖೆಯವರೇ ಕಾರಣ ಆಗ್ತಾರೆ. ನಮ್ಮ ಶಾಸಕರಿಗೆ ಗೊತ್ತಿಲ್ಲದೆ ಏನಿಲ್ಲ. ಅವ್ರಿಗೆ ಚಾಲೆಂಜ್ ಮಾಡ್ತಾ ಇದ್ದೀನಿ, ನಮ್ಮ ಹಳ್ಳಿಗೆ ಕಾಲಿಡ್ಲಿ ನೋಡೋಣ. ನಮ್ಮ ಹಳ್ಳಿಗೆ ಕಾಲಿಟ್ಟು ನೋಡ್ಲಿ, ಬರ್ಲಿ ಅವರು ನೋಡೋಣ. ಅವ್ರಿಗೆ ಗೊತ್ತಿಲ್ಲದೆ ಏನು ಮಾಡ್ತಾ ಇಲ್ಲ. ಆಯ್ತು, ಓಕೆ. ಏನು ನಾವು ಇವತ್ತು ಕೆಎಡಿಬಿ ಆಫೀಸಿಗೆ ಆನೇಕಲ್ ಭಾಗ ಸರ್ಜಾಪುರ ಹೋಬಳಿಯಲ್ಲಿ 2,500 ಎಕರೆಗೆ ಏನು ಭೂಸ್ವಾಧೀನವನ್ನು ಅಧಿಸೂಚನೆ ಹೊರಡಿಸಿದ್ದಾರೆ ರಾಜ್ಯಪತ್ರದಲ್ಲಿ. ಆ ರಾಜ್ಯಪತ್ರದಲ್ಲಿರುವ ಅಧಿಸೂಚನೆಯ ವಿರುದ್ಧನೇ ಅದಕ್ಕೋಸ್ಕರ ನಾವು ನಮ್ಗೆ ಅಬ್ಜೆಕ್ಷನ್ ಸಲ್ಲಿಸೋದಕ್ಕೆ ಕೆಎಡಿಬಿ ಆಫೀಸ್ಗೆ ಹೋಗ್ತಾ ಇದ್ವಿ. ನಾವು ಅವ್ರ ಜೊತೆ ಚರ್ಚೆ ಮಾಡಿ ಹೋಗ್ತಾ ಇದ್ವಿ. ಮಾರ್ಗ ಮಧ್ಯದಲ್ಲಿ ಪೊಲೀಸ್ ಅವರು ನಮ್ಮನ್ನ ಕರ್ಕೊಂಡು ಹೋಗ್ತೀವಿ ಅಂತ ಕರ್ಕೊಂಡ್ಬಂದು ಇಲ್ಲಿ ಆಡುಗೋಡಿ ಗ್ರೌಂಡ್ ಗೆ ಕರ್ಕೊಂಡ್ಬಂದು ಬಿಟ್ಟು ನಮ್ಮ ರೈತರ ಮೇಲೆ ದಬ್ಬಾಳಿಕೆ ಮಾಡಿ, ಮಹಿಳೆಯರ ಮೇಲೆ ಬಲವಂತವಾಗಿ ಅವರ ಮೇಲೆ ಒಡೆದಾಟಗಳನ್ನ ಮಾಡಿ ನಮ್ಮನ್ನೆಲ್ಲ ಬಂಧಿಸಿ 4-5 ಜಾಗಗಳಿಗೆ ಒಂದೊಂದು ಬಸ್ನ ಕಳ್ಸಿಕೊಟ್ಟಿದ್ದಾರೆ. ಇಲ್ಲಿವರೆಗೂ ತುಂಬಾ ಜನ ಹಿರಿಯರು, ಶುಗರ್ ಪೇಷಂಟ್ಗಳು, ಮಕ್ಕಳು ಎಲ್ಲ ಇದ್ದಾರೆ. ಇಲ್ಲಿವರೆಗೂ ಊಟದ ವ್ಯವಸ್ಥೆ ಇಲ್ಲ, ಅವರಿಗೆ ಒಂದು ಟಾಯ್ಲೆಟ್ ಸೌಕರ್ಯ ಇಲ್ಲ. ಒಂದು ಮಹಿಳೆಯ ಮೇಲೆ ದೌರ್ಜನ್ಯವಾಗಿ ದಬ್ಬಾಳಿಕೆ ಮಾಡಿದ್ರು. 1 ಗಂಟೆ ಕಾಲ ಅವ್ರನ್ನ ನಾವು ಮನವರಿಕೆ ಮಾಡ್ಕೊಂಡಿದೀವಿ. ಆಂಬುಲೆನ್ಸ್ ಕಳಿಸಿ ನೀರು ಕೊಡಿ ಅಂತ ಹೇಳಿದ್ರೆ ನೀರು ಕೊಡುವ ಸೌಜನ್ಯವನ್ನ ಈ ಭಾಗದ ಪೊಲೀಸರು ನಮಗೆ ಮಾಡಿಲ್ಲ. ಇದು ರೈತರ ಮೇಲೆ ಮಾಡಿರುವ ಒಂದು ಬಲವಂತದ ದಬ್ಬಾಳಿಕೆ. ನಾವು ಯಾವುದೇ ಹೋರಾಟಗಳನ್ನ ಮಾಡಕ್ ಹೋಗ್ತಾ ಇರಲಿಲ್ಲ. ನೀವು ನೋಡ್ಬೋದು, ಕೆಎಡಿಬಿ ಅವರು ನಮಗೆ ಹೇಳಿರತಕ್ಕಂತೆ ಆ ಕಚೇರಿಗೆ ಮನವಿ ಕೊಡೋದಕ್ಕೆ ಹೋಗ್ತಾ ಇದ್ವಿ. ನಾವ್ ಯಾವುದೇ ಬ್ಯಾನರ್ ಕಟ್ಟಿಲ್ಲ, ಯಾವುದೇ ಹೋರಾಟದ ಘೋಷಣೆಗಳನ್ನು ಕೂಗಿಲ್ಲ. ರಸ್ತೆಯಲ್ಲಿ ಇವರೇ ತಡೆದು ನಮ್ಮನ್ನ ರಸ್ತೆ ಬ್ಲಾಕ್ ಮಾಡಂಗೆ ಮಾಡಿದ್ದು ಈ ಪೊಲೀಸ್ ವರ್ಗದವರೇ. ಇದೆಲ್ಲ ಆದ್ರೂನು ರೈತ ಮಹಿಳೆಯರ ಮೇಲೆ ಬಲವಂತವಾಗಿ ಇಲ್ಲಿ ದಬ್ಬಾಳಿಕೆ ಮಾಡಿ ಯಾವುದೇ ವ್ಯವಸ್ಥೆ ಮಾಡದೆ ಇಲ್ಲಿವರೆಗೂ ಊಟದ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಶೌಚಾಲಯದ ವ್ಯವಸ್ಥೆ ಇಲ್ಲ. ಇದು ನಮ್ಮ ಭಾಗದ ಆನೇಕಲ್ ಭಾಗದ ರೈತರ ಮೇಲೆ ಮಾಡಿರುವ